ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಾವ, ಶೆಡ್ಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತರಿಸಾಯ್ತು. ಇನ್ನೇನಿದ್ರು ಪೂಜೆ ಮಾಡಿ ಕೆಲಸ ಶುರು ಮಾಡೋದಷ್ಟೇ. ಅಳಿಯಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಒಳ್ಳೆ ಕನಸೋ ನನಸೋ ಅನ್ನಿಸ್ತಿದೆ. ಇಷ್ಟು ಬೇಗ ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಾವ, ದೊಡ್ಡವ್ರು ಹೇಳಿಲ್ವೇ, ಮೊದ್ಲು ದೇವರು ಒಳ್ಳೆಯವರಿಂದ ಯಾವಾಗ್ಲೂ ಪರೀಕ್ಷೆ ಮಾಡ್ತಾನಂತೆ. ಅದಾದ್ಮೇಲೆ ಅವರಿಂದ ಕಡೆ ನಿಂತ್ಕೋತಾನಂತೆ. ಅದ್ ನಿಜ. ನೀವು ಹೇಳಿದ್ದು 100% ಸತ್ಯ ಸಿದ್ದು ಅವರೇ. ಆ ದೇವರು ಎಲ್ಲ ಕಡೆ ಇರೋಕ್ಕಾಗೋದಿಲ್ಲ ಅಂತ ಹೇಳಿ ದೇವರಂತ ಮನಸ್ಸಿರೋ ಇಂಥ ಶಕ್ತಿಗಳನ್ನ ನಮ್ಮ ಸುತ್ತ ಇಟ್ಟಿದ್ದಾನೆ. ಲಕ್ಷ್ಮತೆ, ಮನ್ಸ ಏನಿದ್ರು ನೆಪ ಮಾತ್ರ, ಎಲ್ಲ ದೇವ್ರಿಚ್ಛೆ. ಬನ್ನಿ ಬನ್ನಿ. ಸರಿಪಾ. ರೀ, ಒಂದು ನಿಮಿಷ ವೀಣಗೊಂದು ಫೋನ್ ಮಾಡಿ ಹೇಳ್ಬಿಡ್ತೀನಿ ರೀ. ನಮ್ಮ ವೀಣಂಗೆ ಗೊತ್ತಾದ್ರೆ ತುಂಬ ಖುಷಿ ಪಡ್ತಾಳೆ ಲಕ್ಷ್ಮಿ. ಅತ್ತೆ ಫೋನ್ ಮಾಡ್ತಿದ್ದಾರೆ. ಹೇಳಿ ಅತ್ತೆ. ವೀಣಾ, ಚೆನ್ನಾಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ ಅತ್ತೆ. ಆದರೆ ನೀವೆಲ್ಲ ಯಾರೂ ಇಲ್ಲದೆ ಬೇಜಾರಾಗತ್ತೆ. ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ಸಮಾಧಾನವಾಗಿರ್ಬೇಕಷ್ಟೇ. ಈಗ ನಾನು ಯಾಕೆ ಫೋನ್ ಮಾಡಿದೆ ಅಂದರೆ, ನಾನು ನಿಮ್ಮ ಮಾವ ಒಂದು ಚಿಕ್ಕದಾಗಿ ಗೂಡು ಕಟ್ಕೋತಾ ಇದ್ದೀವಿ. ಇವತ್ತು ಪೂಜೆ ಇಟ್ಕೊಂಡಿದ್ವಿ, ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಎಷ್ಟು ಒಳ್ಳೆ ಸುದ್ದಿ ಹೇಳಿದ್ರಿ ಅತ್ತೆ. ಎಷ್ಟು ದಿನ ಆಗಿತ್ತು ಒಳ್ಳೆ ಸುದ್ದಿ ಎಲ್ಲ ಕೇಳಿ. ನನಗೇನೋ ಬರೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆದರೆ ಇವತ್ತು ನಿಮ್ಮ ಮಗ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದು ಮತ್ತೆ ಹೋಗಲಿ, ನಾನು ಸಂಜೆ ಬರ್ತೀನಿ. ನೀವೆಲ್ಲ ಸೇರಿ ಮಧ್ಯಾಹ್ನ ಪೂಜೆ ಮಾಡ್ಕೊಳ್ಳಿ. ಸರಿನಮ್ಮ, ಹಾಗೆ ಮಾಡು. ಹಾಂ ಅತ್ತೆ. ಅಪ್ಪ, ಈ ನೆಪದಲ್ಲಾದರೂ ಅತ್ತೆ ಮಾವನ್ನ ನೋಡ್ಬೋದು. ಏನಂದು ಲಕ್ಷ್ಮಿ? ಸಂತು ಮನೆಗೆ ಬರ್ತಾನಂತೆ, ಆಮೇಲೆ ಬರ್ತೀನಿ ಅಂತಂದ್ಲು. ಪಾಪ, ಅವಳಲ್ಲೂ ನಿಭಾಯಿಸ್ಬೇಕಲ್ಲ. ಅವಳಿಗೆ ಯಾವಾಗ ಬಿಡುವಾಗುತ್ತೋ ಬಂದು ಹೋಗ್ಲಿ ಬಿಡ. ಬಂದೇಪ್ಪ, ಬಾ. ಇವಾಗ ನೀನು ಹೇಳ್ತೀಯೋ ಇಲ್ಲ ನಾನು ಜಯತ್ ಅವ್ರ ಹತ್ರ ಹೋಗ್ಲೋ? ಪ್ಲೀಸ್ ವಿಶ್ವ, ಪ್ಲೀಸ್ ಏನು ಹೇಳಬೇಡ, ನನ್ನ ಮಾತು ಕೇಳು. ಸಾರಿ ಚಾನು, ನನಗೆ ಒಂದು ಅರ್ಥ ಆಗ್ತಿಲ್ಲ. ಇಲ್ಲಿ ಏನು ನಡೀತಿದೆ, ಏನಾಗ್ತಿದೆ, ಏನೂ ಗೊತ್ತಾಗ್ತಿಲ್ಲ. ನೀನು ಬದುಕಿರೋ ವಿಷಯನ ಜಯಂತ್ ಅವ್ರ ಹತ್ರ ಯಾಕೆ ಮುಚ್ಚಿಡ್ತಿದ್ಯಾ? ಅಟ್ಲೀಸ್ಟ್ ನಿಮ್ಮ ಅಪ್ಪ ಅಮ್ಮನ ಹತ್ರನಾದರೂ ಹೇಳ್ಕೊಬೋದಿತ್ತಲ್ಲ. ಅಲ್ಲೂ ಹೇಳ್ದೆ ಯಾಕೆ ಮುಚ್ಚಿಟ್ಟಿದ್ಯಾ? ನೀನು ಬದುಕಿಲ್ಲ ಅಂತ ಅವ್ರು ಎಷ್ಟು ನೊಂದ್ಕೊಂಡಿರ್ತಾರೋ ಏನೋ. ನೀನು ಅವ್ರ ಹತ್ರ ಹೇಳ್ಬೇಕಲ್ವ ಜಾನು? ಪ್ಲೀಸ್ ವಿಶ್ವ, ನನ್ನ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಪ್ಲೀಸ್. ಕೆಲವೊಂದು ವಿಷಯಗಳೇ ಹಾಗೆ ಜಾನು, ಏನು ಮಾಡಿದ್ರೂ ಮುಗಿಯೋದೇ ಇಲ್ಲ. ನಿಮ್ಮ ಅಪ್ಪ ಅಮ್ಮನ ಹತ್ರ ನೀನು ಬದುಕಿರೋ ವಿಷಯ ಹೇಳಬೇಕಿತ್ತು. ಸರಿ, ನೀನೇನು ಮಾಡ್ಬಿಡ, ನಾನೇ ಅವ್ರ ಹತ್ರ ಹೋಗಿ ನೀನು ಬದುಕಿದ್ಯಾ ಅಂತ ಹೇಳ್ತೀನಿ. ನೀನು ಸುಮ್ಮನೆ ಇದ್ಬಿಡು. ವಿಶ್ವ, ಖುಷಿಯಾಗಿ ಲವ್ಲಿವಿಕೆಯಿಂದ ಓಡಾಡ್ತಾ ಇದ್ದಿದ್ದ ಜಾನುನ ನೀನು ನೋಡಿದ್ಯಾ. ಆದರೆ ಮನೆ ಅಂತ ಜೈಲಿನ ಒಳಗಡೆ ದಿನ ಅಳ್ತಾ ಇದ್ದಿದ್ದ ಜಾನುನ ನೀನು ನೋಡಿಲ್ಲ. ಜಾನು? ಹೌದು ವಿಶ್ವ, ನನ್ನ ಬದುಕಲ್ಲಿ ಏನೇನೋ ಆಗೋಯ್ತು.
ಹೇಳ್ತಿದ್ಯಾ ಜಾನು? ಇದೆಲ್ಲ ನಿಜನಾ? ಇಷ್ಟೆಲ್ಲ ಆಗ್ತಿದ್ರು ನೀನು ಯಾಕೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಏನು ಹೇಳ್ಕೊಂಡಿಲ್ಲ? ಅಪ್ಪ ಅಮ್ಮ ಅವ್ರ ಮನೆಯಲ್ಲಿ ಎಷ್ಟೋ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಮತ್ತೆ ನಾನು ಇದನ್ನೆಲ್ಲ ಹೇಳಿ ಮತ್ತಷ್ಟು ದುಃಖ ಕೊಡ್ಲಾ? ಅವ್ರ ಪ್ರಕಾರ ನಾನು ಜಯಂತ್ ಅವ್ರ ಜೊತೆ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ಮತ್ತೆ ನಾನು ಇದನ್ನೆಲ್ಲ ಹೇಳಿ ಅವ್ರಿಗೆ ಎಷ್ಟು ನೋವು ಕೊಡ್ಲಿ ಹೇಳು? ಇಲ್ಲ ಜಾನು, ನೀನು ಅವ್ರ ಹತ್ರ ಹೇಳಬೇಕಿತ್ತು. ಹೇಳ್ದೆ ನಿಮ್ಮಪ್ಪ ಅಮ್ಮನಿಗೆ ಹೇಗೆ ಗೊತ್ತಾಗತ್ತೆ ಹೇಳು? ಇಲ್ಲ ವಿಶ್ವ, ನಾನೊಬ್ಳೆ ಅಲ್ಲ, ಪ್ರಪಂಚದಲ್ಲಿ ಎಷ್ಟೋ ಹೆಣ್ಮಕ್ಳು ಇದನ್ನ ಅನುಭವಿಸ್ತಾ ಇರ್ತಾರೆ. ಅವ್ರಿಗೇನೇ ಕಷ್ಟ ಬಂದ್ರು, ಎಷ್ಟೇ ನೋವಾದ್ರು ತಂದೆ ತಾಯಿಗೆ ಹೇಳ್ಕೊಂಡ್ರೆ ಅವ್ರಿಗೆಲ್ಲಿ ನೋವಾಗ್ಬಿಡುತ್ತೋ ಅಂತ ಎಲ್ಲ ಮನಸ್ಸಿನಲ್ಲೇ ಇಟ್ಕೊಂಡು ಒದ್ದಾಡ್ತಾ ಇರ್ತಾರೆ. ಅದನ್ನ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದೆ ಹೇಳಕ್ಕಾಗ್ದೆ ಅಪ್ಪ ಆ ಥರ ಕಷ್ಟ ಯಾವ ಶತ್ರುಗೂ ಬರಬಾರ್ದು. ಇಷ್ಟೊಂದೆಲ್ಲ ನೋವು ಅನುಭವಿಸ್ತಾ ಇದ್ರು ನಗ್ನಗ್ತಾ ಹೇಗಿದ್ಯಾ ಜಾನು? ಆದ್ರೂ ನೀನು ನಿಮ್ಮಪ್ಪ ಅಮ್ಮನಿಗೆ ವಿಷಯ ಹೇಳಬೇಕಿತ್ತು. ಹೇಳ್ದೆ ತಪ್ಪು ಮಾಡ್ಬಿಟ್ಟ. ಏನು ಅಂತ ಹೇಳಿ? ಅವ್ರು ಎಷ್ಟು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದಾರೆ. ಇದೆಲ್ಲ ಗೊತ್ತಾದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನೀನೇ ಯೋಚನೆ ಮಾಡು. ನೀನು ಇಷ್ಟೊಂದೆಲ್ಲ ಕಷ್ಟ ಅನುಭವಿಸೋದನ್ನ ಕೇಳ್ತಿದ್ರೆ ನನಗೆ ಹಿಂಸೆ ಆಗ್ತಿದೆ ಜಾನು. ನೀನು ಎಲ್ರ ಜೊತೆ ನಗ್ನಗ್ತಾ ಮಾತಾಡ್ತಿದ್ದೆ, ಹಕ್ಕಿಯಾಗಿ ಹಾರಾಡ್ತಿದ್ದೆ, ಲವಲವಿಕೆಯಿಂದ ಇದ್ದೆ. ಆದರೆ ಈಗ ಪಂಜದ ಗಿಳಿ ಆಗ್ಬಿಟ್ಟಿಲ್ಲ ಜಾನು. ನನಗಿದೆಲ್ಲ ಅನುಭವಿಸಿದ್ಮೇಲೆ ಏನು ಅರ್ಥ ಆಗಿರೋದು ಗೊತ್ತಾ? ಜೀವನ ಅಂದರೆ ಇಷ್ಟೆ, ನಾವೇನು ಅನ್ಕೊಳ್ತೀವಿ ಅದು ಯಾವುದೂ ಆಗಲ್ಲ. ನಮ್ಮ ಹಣೆಲಿ ಏನು ಬರ್ದಿರುತ್ತೆ ಅಷ್ಟೇ ಆಗೋದು. ಹೇಗೆ ಬರುತ್ತೆ ಹಾಗೆ ಸ್ವೀಕರಿಸ್ಬೇಕಷ್ಟೆ. लक्ष्मी निवासा